education is not about some degrees or marks. It is all about manifestation of perfection. ವ್ಯಕ್ತಿತ್ವದ ಪ್ರಕಟೀಕರಣ ಅಂತ ಅವರು ಹೇಳಿದ್ರು. ವ್ಯಕ್ತಿತ್ವ ಅಂದಾಗ when he said by education I mean character. ವ್ಯಕ್ತಿಗಳಿಗೆ ಕ್ಯಾರೆಕ್ಟರ್ ಬೇಕು. ಕ್ಯಾರೆಕ್ಟರ್ ಅನ್ನೋ ಶಬ್ದವನ್ನ ಭಾರತದಲ್ಲಿ ಎರಡು ಶಬ್ದದಲ್ಲಿ ಕೇಳ್ತೀವಿ, ಚಾರಿತ್ರ್ಯ ಮತ್ತು ಶೀಲ. ಚಾರಿತ್ರ್ಯ ಅಂದ್ರೆ ಹೊರಗಡೆ ಸಮಾಜ ಏನು ಅಪೇಕ್ಷೆ ಪಡುತ್ತೆ ಆ ರೀತಿ ನಾವು ನಡ್ಕೊಂಡ್ರೆ ಅದನ್ನ ಚಾರಿತ್ರ್ಯ ಅಂತ ಕರಿತೀವಿ. ಸೊಸೈಟಿ ವಿಲ್ ಎಕ್ಸ್ಪೆಕ್ಟ್ ಸಮಥಿಂಗ್, ವಿ ಬಿಹೇವ್ ಅಕಾರ್ಡಿಂಗ್ಲಿ. ಟ್ರಾಫಿಕ್ ಅಲ್ಲಿ ಕೆಂಪು ಲೈಟ್ ಬರುತ್ತೆ, ನಿಲ್ಲಿ ಅನ್ನುವ ಸೂಚನೆ, ನಾವು ನಿಲ್ತೀವಿ. ರಸ್ತೆಯಲ್ಲಿ ಎಡಗಡೆಗೆ ಹೋಗಬೇಕು ಡ್ರೈವಿಂಗ್ ಅಲ್ಲಿ ಅಂತ ಹೇಳ್ತಾರೆ, ನಾವು ಹೋಗ್ತೀವಿ. ಹೇಗೆ ಸೊಸೈಟಿ ಎಕ್ಸ್ಪೆಕ್ಟ್ ಮಾಡುತ್ತೆ ಆ ತರ ನಾವು ಬಿಹೇವ್ ಮಾಡ್ತಾ ಸಾಗುವಂತದ್ದು ಚಾರಿತ್ರ್ಯ. ಅದು ಬೇಕೇ ಬೇಕು, ನಾಗರಿಕ ಸಮಾಜದಲ್ಲಿ ಅದು ಬಹಳ ಅವಶ್ಯಕ. ಇನ್ನೊಂದು ಕಡೆಗೆ ಶೀಲ ಅಂತ ಇದೆ. ಸಮಾಜದಲ್ಲಿ ಯಾರು ಕೂಡ ನಮ್ಮನ್ನ ಮಾನಿಟರ್ ಮಾಡದೇ ಇರುವ ಸಂದರ್ಭದಲ್ಲಿ, ನೋ ಸಿಸಿಟಿವಿ ಕ್ಯಾಮೆರಾ, ನೋ ಟ್ರಾಫಿಕ್ ಪೊಲೀಸ್, ನೋ ಒನ್ ಟು ಮಾನಿಟರ್ ಯು, ಹೌ ಯು ಬಿಹೇವ್, ಆವಾಗ ನಮ್ಮ ಒಳಗಡೆಯಿಂದ ಏನು ಬರುತ್ತೆ ಅದನ್ನ ಶೀಲ ಅಂತ ಕರೀತಾರೆ. ಹೊರಗಡೆ ಇದಕ್ಕೆ ನಾವು ನಮ್ಮನ್ನ ಜೋಡಿಸಿಕೊಳ್ಳೋದು ಚಾರಿತ್ರ್ಯ. ಯಾರೂ ಗಮನಿಸಿದಾಗ, ಯಾರೂ ನಮ್ಮನ್ನ ಮಾನಿಟರ್ ಮಾಡ್ತಾ ಇದ್ದಾಗ, ಯಾರು ಹೇಳುವವರು ಕೇಳುವವರಿಲ್ಲ, ಆಗಲೂ ನಾವು ನಿಯಮಗಳನ್ನ ಶಿಸ್ತನ್ನ ಪಾಲಿಸ್ತಾ ಇದ್ರೆ ಅದನ್ನ ಶೀಲ ಅಂತ ಕರೆದ್ರು. ಚಾರಿತ್ರ್ಯ ಮತ್ತು ಶೀಲ ಎರಡೂ ಸೇರಿದ್ರೆ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಮೇಕ್ಸ್ ಜೆಂಟಲ್ಮನ್, ಸ್ವಾಮಿ ವಿವೇಕಾನಂದರು ಹೇಳಿದ್ರು.